ಮಾರುತಿ ಶಂಕರ್ ಪೂಜಾರಿ. ಈತ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸೌಸುತಿ ಎಂಬ ಗ್ರಾಮದಲ್ಲಿ ಶಂಕರ್ ಮತ್ತು ಲಕ್ಕವ್ವ ಇವರ ಪುತ್ರನಾಗಿ ಜನಿಸಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸೌಸುತಿ ಗ್ರಾಮದಲ್ಲಿ ಮುಗಿಸಿ PUC ಶಿಕ್ಷಣವನ್ನು ಮೂಲ್ಗೋಡು ಗ್ರಾಮದಲ್ಲಿ ಮುಗಿಸಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ EROದಿಂದ ಭಾರತದ ಅಗ್ನಿವೀರನಾಗಿ ಆಯ್ಕೆಯಾಗಿ ಈ ಸಂಸ್ಥೆಯ ವತಿಯಿಂದ ಸತ್ಕಾರ ಮತ್ತು ಅಭಿನಂದನಾ ಪತ್ರವನ್ನು ಸ್ವೀಕಾರ ಮಾಡತಕ್ಕಂಥ ಈ ವೀರ ಯೋಧನಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಆತನಿಗೆ ಅಭಿನಂದಿಸೋಣ. ಧನ್ಯವಾದಗಳು. ಸಚಿನ್ ಪ್ರಭು ಪೂಜಾರಿ ಈತನಿಂದ ತನ್ನ ಅಭಿಪ್ರಾಯ. ಮೊದಲಿಗೆ ನಮ್ಮೂರಿನ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯನ್ನು ಮಂದಿರದಲ್ಲಿ ಸ್ಮರಿಸುತ್ತಾ, ಅದೇ ರೀತಿ ಇಲ್ಲಿ ಕೂತಂಥ ಗಣ್ಯಮಾನ್ಯರು ಮೇಡಮ್ಗಳಿಗೆ ಕೂಡ ನಮ್ಮ ಹೃದಯದಲ್ಲಿ ಸ್ಮರಿಸುತ್ತಾ, ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ಮಾರುತಿ ಶಂಕರ್ ಪೂಜಾರಿ. ರಾಯಬಾಗ ತಾಲೂಕಿನಲ್ಲಿ ಸೌಸುತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿ ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನನ್ನ 10th ಅನ್ನು ಮುಗಿಸಿ ಶಾಲೆನೇ ಬಿಟ್ಟಿದ್ದೆ. ನಾನು ಹೇಳ್ಬೇಕಂದ್ರೆ 10th ಮುಗಿಸಿ ಗಣಿತ ಪದಗಳನ್ನು ಹಾಡ್ಕೊಂತ ಹೋಗಿದ್ದೆ. 3 ಶಾಲೆ ಬಿಟ್ಟಿದ್ರಿ. ಆ ನಂತರ ಗಣಿತ ಪದ ಹಾಡ್ಕೊತ ಹೋಗಿದ್ದೆ. ಹೆಂಗೋ ಏನೋ ಒಟ್ಟು ಮತ್ತು ಎಕ್ಸ್ಟರ್ನಲ್ ಕಟ್ಟಿ ಸೆಕೆಂಡ್ ಇಯರ್ ಪಾಸ್ ಮಾಡ್ಕೊಂಡೆ. ಇಲ್ಲೇ ಇದ್ದಾಗ ಹೋಗಿ ಪಾಸ್ ಮಾಡಿದ್ರಿ. ಅದಕ್ಕಿಂತ ಮೊದಲ ಇಲ್ಲಿ ಕೋಚಿಂಗ್ ಬಂದಿದ್ದೆ. ನಮ್ಮೂರು ಸೀನಿಯರ್ಸ್ ಹೇಳಿದ್ರು, ಇಲ್ಲಿ ಮೂಡಿದಾಗ ಒಂದು ಕೋಚಿಂಗ್ ಐತಿ ಹೋಗು ಅಂತೇಳಿ, ಏನಾರು ಮಾಡ್ಕೊ, ಹೈಟರ್ ವೇಟರ್ ಅದು ಇದೆ ಮಾಡ್ಕೊ. ನಾನು ಬಂದಿದ್ದೇನೆ. ಮೊದಲಿಗೆ SSLC ಅಪ್ಲಿಕೇಶನ್ ಹಾಕಿದ್ದೆ. ಅದು 66 ಆಗಿತ್ತು ರೀ ನನ್ನ ಸ್ಕೋರ. ಅಂದ್ರೆ ಮ್ಯಾಥ್ಸ್ ಅದು ಸಾಲಿ ಬಿಡ ಪೂರ 10 ಇರ್ತಿಲ್ರಿ. ನಮ್ಗೆ ಸ್ಕೋರ್ 66 ಆಯ್ತು. 69 ಫಿಸಿಕಲ್ಗೆ ಸೆಲೆಕ್ಷನ್ ಆಯಿತು. ಅದು ಹೋಯ್ತು. ಇದು ಕೊಪ್ಪಳ ರೈಲಿನ ಅಗ್ನಿವೀರ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಮಾಡ್ಬೋದು ಮೈಸೂರಿಗೆ ಹೋಗಿ ರನ್ನಿಂಗ್ ಎಲ್ಲ ಮಾಡಿ 3rd ಗ್ರೂಪ್ ಆಯ್ತು ರೀ. ಮಳೆಯಿಂದ ಕಾರಣ ನಮ್ದೇನು ಬರುತ್ತೆ ಇಲ್ಲೋ ಲಿಸ್ಟ್ನಾಗ ಹೆಸರಂತ ಇದ್ದೆ. ಎಲ್ಲ ಹೆಸರುಗಳು ಬರ್ತೈತಿ ತಗೋ, ಏನು ಚಿಂತೆ ಮಾಡಬೇಡ, ನಿನ್ನ ಕೈಯಾಗ ಏನೈತಿ, ದೇವ್ರ ಕೈಯಾಗ ಐತಿ, ಬರ್ತೈತಿ ತಗೋ, ನಿಂಗೇನು ಆಕೈತಿ, ಬರಲಿಲ್ಲ ಅಂದ್ರೆ ಮಾತು ಓದೋಕೆ ಯಾವ್ದಾರು ತಂದಿದ್ರು. ಆದರೂ ಬಂತ್ರಿ ದೇವರ ಆಶೀರ್ವಾದದಿಂದ. ಇಷ್ಟು ಹೇಳಿ ಇಲ್ಲಿ ಸಂಸ್ಥಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲಿಗೆ ಲಕ್ಷ್ಮಣ್ ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ, ಆನಂತರ ರುಕ್ಮಿಣಿ ಮೇಡಮ್ ಅವರು, ಗೀತಾ ಮೇಡಮ್ ಅವರು ಕ್ಲಾಸಸ್ಗಳನ್ನ ಕೇಳಿ ಅದಕ್ಕೂ ತುಂಬ ಭಾಳ ಹೆಲ್ಪ್ ಆಗಿದೆ. ಆನಂತರ PT ವಿಷಯಕ್ಕೆ ಬಂದ್ರೆ ಮೊದಲಿಗೆ ಮಂಜು ಸರ್ ಇದ್ರು, ಅವರು ಕೂಡ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಆನಂತರ ರವಿ ಸರ್ ಗೋಲ್ಸಂಗಿ ಆಗಲಿ, ವಿನಾಯಕ್ ಸರ್ ಆಗಲಿ, ಅವ್ರಿಗೂ ಕೂಡ ಭಾಳ ಹೆಲ್ಪ್ ಆಗಿದೆ. ಹಿಂಗೆ ಓಡಬೇಕು ಸಿಂಪೇನ್ ಅದು ಬಂದಾಗ ಅದೆಲ್ಲ ವರ್ಕೌಟ್ ಅದು ಭಾಳ ಚೆನ್ನಾಗಿ ಮಾಡಿಸ್ತಿದ್ರು. ಆದ್ದರಿಂದಾಗಿ ಈಗ ಸೋಲ್ಜರ್ ಆಗಿದ್ದೇನೆ ಎಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸ್ತಿದೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಭಾರತೀಯ ಯೋಧನಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ.
ಪ್ರವೇಶ ಪ್ರಾರಂಭವಾಗಿದೆ.